ವಿಧಾನಸಭೆಯ ಕಲಾಪ ಪ್ರತಿಭಟನೆಯ ಅಬ್ಬರದಲ್ಲಿಯೇ ಮುಳುಗ್ತಾ ಇದೆ. ಒಂದೇ ಒಂದು ದಿನ ಕಲಾಪ ಸರಿಯಾಗಿ ನಡೆದಿಲ್ಲ. 7ನೇ ದಿನ ಬಿಜೆಪಿ ಪ್ರತಿಭಟನೆ ವರ್ಸಸ್ ಕಾಂಗ್ರೆಸ್ನ ಪ್ರತಿಭಟನೆ. ಈ 7 ದಿನದಲ್ಲಿ ಒಂದೇ ಒಂದು ದಿನವೂ ಕೂಡ ಕಲಾಪ ಸರಿಯಾಗಿ ನಡೆದದ್ದೇ ಇಲ್ಲ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಶಾಸಕರ ಭವನದಲ್ಲಿರುವ ವಾಲ್ಮೀಕಿ ಪ್ರತಿಮೆಯ ಮುಂದೆ ಪ್ರತಿಭಟನೆ. ಇನ್ನು ಪಾದಯಾತ್ರೆಯ ಮೂಲಕ ವಿಧಾನಸೌಧಕ್ಕೆ ಬಿಜೆಪಿ ನಾಯಕರು ಬಂದರು. ಕಪ್ಪು ಟಿ ಶರ್ಟ್ ಅನ್ನ ಧರಿಸಿ ಬಿಜೆಪಿ ನಾಯಕರು ಪ್ರತಿಭಟಿಸಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಶಾಸಕರ ಭವನದಲ್ಲಿರುವಂತಹ ವಾಲ್ಮೀಕಿ ಪ್ರತಿಮೆಯ ಮುಂದೆ ನಡೆದಂತಹ ಪ್ರತಿಭಟನೆಯ ದೃಶ್ಯ ಇದು. ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಅಷ್ಟೇ ಅಲ್ಲ, ಪಾದಯಾತ್ರೆಯ ಮೂಲಕವೇ ಬಿಜೆಪಿಯ ನಾಯಕರು ವಿಧಾನಸೌಧಕ್ಕೆ ಬಂದರು. ಕಳಂಕಿತ ಸಚಿವ ನಾಗೇಂದ್ರನ್ನ 5 ದಿನದಿಂದನೂ ಕೂಡ ಒಬ್ಬ ಕರಪ್ಟ್ ಸರ್ಕಾರದ ಹಣವನ್ನ ಲೂಟಿ ಹೊಡೆದವರು, ಸರ್ಕಾರದ ಖಜಾನೆಗೆ ಕನ್ನ ಹಾಕಿದವರು, ಸುಮಾರು 1 ಕೋಟಿಗೂ ಹೆಚ್ಚು ಇರ್ತಕ್ಕಂಥ ಕರ್ನಾಟಕದಲ್ಲಿರುವಂತಹ ದಲಿತರಿಗೆ ಸೇರಬೇಕಾಗಿದ್ದಂತ 189 ಕೋಟಿ ಹಣವನ್ನ ಕಳೆದ 3-4 ವರ್ಷದಿಂದನೂ ಕೂಡ ಹಣವನ್ನ ದಲಿತರಿಗೆ ಕೊಡದೆ ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ನಾವು ಹೋರಾಟ ಮಾಡ್ತಾ ಇರೋದು ನ್ಯಾಯಯುತ ಹೋರಾಟ, ಬಹಳ ಜೀನಿಯನ್ ಹೋರಾಟ. ನಮ್ಮ ಡಿಮಾಂಡು ಬಹಳ ವೆರಿ ಸಿಂಪಲ್. ಯಾರು ದಲಿತರ ಹಣವ ಸೇರ್ಬೇಕಾಯ್ತು ಅವರ ಕುಟುಂಬಗಳಿಗೆ, ಅವ್ರ ಮನೆ ಕಟ್ಟಕ್ಕೆ, ಎಜುಕೇಶನ್ ಲೋನ್ ಕೊಡಕ್ಕೆ, ಅವರ ಪೆಟ್ಟಿ ಅಂಗಡಿ ಇಡಕ್ಕೆ ಕೊಡಬೇಕಾಗಿತ್ತು ಅಂಥವ್ರ ಮೊದಲು ಈ ಸರ್ಕಾರ ಮಾನ ಮರ್ಯಾದೆಯಿಲ್ಲದ ಈ ಸರ್ಕಾರ ಬರ ಅನ್ನುವಂಥ ಘೋಷಣೆಯನ್ನು ಮಾಡಲಿ. ಬರ ಘೋಷಣೆ ಮಾಡಿ ನಾವು ಚರ್ಚೆಗೆ ಸಿದ್ಧ ಇದ್ದೇವೆ. ಭ್ರಷ್ಟರನ್ನು ಸದನದಲ್ಲಿ ಇಟ್ಕೊಂಡು ಯಾವ ರೀತಿ ಚರ್ಚೆ ಮಾಡೋದು, ಏನು ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡೋದು, ಏನು ಮಾಡೋದು? ನಾವು ಕೂಡ ಉತ್ತರ ಕರ್ನಾಟಕದಿಂದ ಬಂದವರು ಬರದ ಬಗ್ಗೆ ಮಾತನಾಡಬೇಕು, ಬರದ ಬಗ್ಗೆ ಚರ್ಚೆ ಮಾಡಬೇಕು, ಬರದ ಬಗ್ಗೆ ಹಣವನ್ನು ಬಿಡುಗಡೆ ಮಾಡಬೇಕಂತ ಒತ್ತಾಯ ಮಾಡಲಿಕ್ಕೆ ತುದಿಗಾಲ ಮೇಲೆ ನಿಂತಿದ್ದೇವೆ. ಆದರೆ ಈ ಸರ್ಕಾರ ಅದು ಯಾವುದಕ್ಕೂ ಆಸ್ಪದವನ್ನು ಕೊಡಲಾರ್ದನ ಒಬ್ಬ ಬಂಡ ಸಚಿವರನ್ನು ಸದನದಲ್ಲಿ ಇಟ್ಕೊಂಡಿದ್ದಾರೆ. ಯಾವ ಕಾರಣಕ್ಕಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವರನ್ನು ಕೈ ಬಿಡ್ತಿ? ಯಾವ ಕಾರಣಕ್ಕಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಇವರನ್ನ ಸಚಿವರನ್ನಾಗಿ ಮುಂದುವರಿಸ್ತಿ ಅನ್ನೋದನ್ನು ಮೊದಲು ಕ್ಲಾರಿಫೈ ಮಾಡಲಿ. ದೆನ್ ವಿ ಆರ್ ರೆಡಿ ಫಾರ್ ಡಿಸ್ಕಷನ್. ಈ 10-12 ದಿವಸದ ಅಧಿವೇಶನ ಕರೆದಾರ, ಅದ್ರಾಗ 3-4 ದಿವಸ ಸೂಟಿ ಅದಾವು. ಸದನವನ್ನು ಎಕ್ಸ್ಟೆನ್ಷನ್ ಮಾಡಲಿ, ಒಂದು 10 ದಿವಸ ಎಕ್ಸ್ಟೆನ್ಷನ್ ಮಾಡಲಿ, ಬರದ ಬಗ್ಗೆ ಚರ್ಚೆ ಮಾಡಲಿ, ಬರಕ್ಕೆ ಹಣವನ್ನು ಬಿಡ. ಈಗಾಗಲೇ ನಿಶ್ಚಿತ ಆಗಿದೆ, ಒಂದು ಮನಸ್ಸಲ್ಲೂ ನಮ್ಮ ನಿರ್ಧಾರ ಇದೆ. ನಾವು ವಾಲ್ಮೀಕಿಯವರ ಪಾದತಲದಲ್ಲಿ ಇಲ್ಲಿ ಕೂತಿದ್ದೀವಿ. ಆ ಮಹರ್ಷಿ ಹೆಸರಿಟ್ಕೊಂಡಿರೋ ನಿಗಮದ ಮೂಲಕ ಯಾವ ದಲಿತರಿಗೆ ನಾವು ಕಲ್ಯಾಣ ಯೋಜನೆಗಳು ಮಾಡಬೇಕಾಯ್ತು, ಆ ಕೋಟ್ಯಾಂತರ ಹಣನ ನುಂಗಿರುವ ಸಚಿವನ ತೆಗಿಬೇಕು ಅಂತ ನಮ್ದೊಂದು ಆಗ್ರಹ ಈಡೇವರೆಗೂ ನಮ್ದು ಮುಂದುವರಿಯುತ್ತೆ. ಈಗಾಗಲೇ ಇದು ಪಕ್ಷದ ತೀರ್ಮಾನ. 2 ಸದನಗಳಲ್ಲಿ ಪವಿತ್ರವಾದ ವಾಲ್ಮೀಕಿಯ ಹೆಸರನ್ನ ಇಟ್ಕೊಂಡು ಅದನ್ನ ಇವತ್ತು ನಿಗಮಕ್ಕೆ ಹೆಸರಿಟ್ಟು ಅವರ ಹೆಸರಿನಲ್ಲಿ ಭ್ರಷ್ಟಾಚಾರ ಮಾಡಿ ಆ ಸಮುದಾಯಕ್ಕೆ ಅನ್ಯಾಯ ಮಾಡಿ ನಾನು ಕೂಡ ದಲಿತ ಅಂತ ಹೇಳ್ಕೊಳ್ಳೋದಿದೆಯಲ್ಲ, ಎಷ್ಟು ನಾಚಿಕೆಗೇಡಿನ ಸಂಗತಿ. ಮಿಗಿಲಾಗಿ ನಾನು ದಲಿತ, ನನ್ನನ್ನ ಟಾರ್ಗೆಟ್ ಮಾಡ್ತಿದ್ದೀರಿ ಅಂತ ಹೇಳಿದ್ರಲ್ಲ, ದಲಿತರ ದುಡ್ಡು ತಿನ್ನುವಾಗ ನಿಮಗೆ ನಾನು ದಲಿತ ಅಂತ ಅನಿಸ್ಲಿಲ್ವಾ? ದಲಿತರ ದುಡ್ಡು ತಿನ್ನಬೇಕು ಅಂತ ಹೇಳಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ದಲಿತರೇ ತಿಂದ್ರೆ ಅವ್ರ ಮೇಲೆ ಕೇಸ್ ಹಾಕಬಾರ್ದು ಅಂತ ಎಲ್ಲಿಯಾದ್ರೂ ಇದೆಯಾ? ಇದು ಕಾಂಗ್ರೆಸ್ಸಿನ ಈ ದುಂಡಾವರ್ತಿ ಈ ಸರ್ಕಾರ. ಈಗಲೂ ಹೇಳ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಗೇನಾದ್ರೂ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳಿದ್ರೆ, ರೈತರ ವಿಚಾರ ಆಗಲಿ, ಬರ, ವಿದ್ಯಾರ್ಥಿಗಳ ವಿಚಾರ ಇವೆಲ್ಲವೂ ಕೂಡ ಚರ್ಚೆ ಆಗಬೇಕು ಅಂತ ಹೇಳಿದ್ರೆ, ಇವತ್ತು ನೀವು ಮನ್ಸು ಮಾಡಿದ್ರೆ 24 ಗಂಟೆಯಲ್ಲಿ ಸಚಿವನನ್ನ ಕ್ಯಾಬಿನೆಟ್ ಇಂದ ಕೈ ಬಿಡ್ಬೋದು ನಾಗೇಂದ್ರ ಅವ್ರನ್ನ. ಅದನ್ನ ಮಾಡೋದನ್ನ ಬಿಟ್ಟು ನೀವು ಕೂಡ ಇವತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡೋದಕ್ಕೆ ಕೊಟ್ಟಿದ್ದೀರ. ರಾಜ್ಯದ ಜನ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರವನ್ನ, ಸಚಿವರ ಭ್ರಷ್ಟಾಚಾರಿತನವನ್ನ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ಮಾನ ಮರ್ಯಾದೆ ಏನಾರ ಇದ್ರೆ ದಯವಿಟ್ಟು ಸರ್ಕಾರ ಅವನನ್ನ ನಾಗೇಂದ್ರನ ಕೈ ಬಿಡಬೇಕು. ಅದು ಒಂದು ಮಾತು ಹೇಳ್ತಾನೆ, ಇನ್ನೇನು ಸದನ ಮುಗಿತದೆ,
ಇದರಿಂದ ಪಾರಾಗ್ತೇವೆ ಅನ್ನೋ ಭ್ರಮೆನಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಏನಾರು ಇದ್ರೆ ಅದು ಖಂಡಿತ ಸಾಧ್ಯ ಅಲ್ಲ. ಈ ಹೋರಾಟ ಸದನದ ಒಳಗಡೆನೂ ಕೂಡ ನಡೀತಾ ಇದೆ, ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಹೋರಾಟ ನಡೀತಾ ಇದೆ. ಸದನ ಮುಗಿದ ನಂತರನೂ ಕೂಡ ನಮ್ಮ ಹೋರಾಟ ರಾಜ್ಯದಲ್ಲಿ ಮುಂದುವರಿತಾ ಇದೆ. ಈ ಎಚ್ಚರಿಕೆಯನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.